ನಮಸ್ಕಾರ, ನಾನು ಸಂಗೀತ ರೀ. ಗದ್ದೆಗಾಂವ್ ಊರ್ದಕ್ಕಿದ್ದೆ ರೀ. ನಮ್ಮ ಮನೆಯವ್ರು ನನ್ನ ಮದುವೆ ಮಾಡ್ಲಿಕ್ಕೆ ರಾಜಿ ಇಲ್ಲರಿ. ಅದಕ್ಕೆ ನಾನು ಓಡಿ ಬಂದಿದ್ದೀನಿ. ಮದುವೆ ಭೀ ಆಗಿದ್ದೀನಿ. ಅದಕ್ಕೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಮುಡ್ಬಿದಾಗೆ. ಅದ್ರ ಮೇಲೆ ನಾವು ಓಡಿ ಬಂದಿದ್ದೆ. ನಾವು ಭಾಳ ಪ್ರೀತಿಸಿದ್ದೇವೆ ಒಬ್ರೊಬ್ರಿಗೆ. ಈ ಜಿಂದಗಿ ಲೈಫ್ ಪೂರ ಅವ್ರ ಸಂಗಟ ಇರ್ತೀನಿ ರೀ. ಇಷ್ಟೇ ಅದಾರೆ ನಮ್ಮ ಅಪ್ಪ ಅಮ್ಮ. ಮತ್ತು ನಾನು ಎಂಗೇಜ್ಮೆಂಟ್ ಆಗಿದೆ ಮೊದಲು 4 ತಿಂಗಳು ಪೈಲೆ. ಈಗ ಅವ್ರು ಭೀ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ. ಕಿಡ್ನ್ಯಾಪ್ ಇಲ್ರಿ, ಓಡೋಗಿದ್ದಾರೆ ಅಂತ. ಮತ್ತು ಕಿಡ್ನ್ಯಾಪ್ ಭೀ 2 ಭೀ ಮಾಡ್ಯಾರಿ. ಈಗ ಯಾವ ರೀತಿ ಟಾರ್ಚರ್ ಆಗತ್ತೈತಿ? ಈಗ ಅಪ್ಪ ಅಮ್ಮ ಅವರು ಏನಲ್ಲಕತ್ತ ನೀವು ಊರಿಗೆ ಬಂದಿಲ್ಲ ಅಂದ್ರೆ ಕೊಲ್ಲಿ ಹಾಕ್ತೀನಿ ನಿಮ್ಮಿಬ್ರಿಗೆ ಬಿ ಅಲ್ಲತ್ತಾರ. ಈಗ ಇಲ್ಲಿ ಯಾರಿಗೆ ಬಂದಿದ್ರಿ? ಎಸ್ ಪಿ ಆಫೀಸಿಗೆ ಎದಕ್ಕೆ ಬಂದಿದ್ರಿ? ಅವ್ರ ಮೇಲೆ ಕೇಸ್ ಮಾಡಿದಾಗ ನಾ ಗದ್ಲೆಗಾಂವ್ ಬಿದ್ದಕ್ಕಿದ್ದೀರಿ. ನಾವು ಮದುವೆ ಆಗಿದೆ. ನಾನು ಒಬ್ಬ ಹುಡುಗನ ಪ್ರೀತಿಸಿದ್ದೇನೆ. ಅವನು ಗುಂಡ್ರದಾನೆ ಇದ್ದಾನೆ, ಪ್ರವೀಣ್ ಅಂತ ಹೆಸರು ಅವನು. ನಾವು ಭಾಳ ಪ್ರೀತಿಸಿದ್ದೇನೆ, ಒಬ್ಬರೊಬ್ಬರಿಗೆ ಭಾಳ ಪ್ರೀತಿಸಿದ್ದೇವೆ. ಅದಕ್ಕೆ ನಮ್ಮ ಮನೆಯವರು ಇದು ಒಪ್ಪಲ್ದಾಗ ನಾವು ಓಡಿ ಬಂದಿದ್ದೇವೆ. ಅವ್ರ ಮನೆಯವ್ರು ಒಪ್ಪಿದ್ದಾರೆ, ಬಟ್ ನಮ್ಮ ಮನೆಯವ್ರು ಒಪ್ಪಿದಿಲ್ಲ. ಅದಕ್ಕೆ ನಾವು ಓಡಿ ಬಂದಿದ್ದೇವೆ. ಮದುವೆ ಆಗಿದೆ 3 ದಿನ ಮೊದಲೇ. ಕೋರ್ಟ್ ಮ್ಯಾರೇಜ್ 10 ದಿನ ಪೈಲೆ ಆಗ್ಯದ ರೀ. ಅದಕ್ಕೆ ನಾವು ಓಡಿ ಬಂದಿದ್ದೇವೆ. ನಮ್ಮ ಮನೆಯವ್ರು ಒಪ್ಪಲಾಗ್ಯಾರ. ನಂದು ಎಂಗೇಜ್ಮೆಂಟ್ ಆಗಿ ಈಗ 4 ತಿಂಗಳಾಗಿದೆ. ಅವ್ರು ಭೀ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ. ಓಡಿ ಹೋಗಿದ್ದಾರೆ ಅಲ್ಲತ್ತಾರ, ಮತ್ತು ಕಿಡ್ನ್ಯಾಪ್ ಮಾಡಿದಾರಲ್ಲತ್ತಾರ. ಅದಕ್ಕೆ ನಾವು ಓಡಿ ಬಂದಿದ್ದೆವು. ಮದುವೆ ಆಗಿದ್ದೆವು. ಈಗ ಮದುವೆ ಆಗ್ಯಾರಂತ ಅವ್ರು ನಮ್ಮ ಮೇಲೆ ಉಲ್ಟಾ ಕೇಸ್ ರಿಪೀಟ್ ಹಾಕ್ಲತ್ತಾರ. ಕೊಲ್ ಹಾಕೋದು ಇದು ಕೊಡ್ಲತ್ತಾರ ರೀ. ನಾ ಕೊಲ್ ಹಾಕಿದೆ ಅಂದ್ರೆ ನಾವು ಇಬ್ಬರು ಭೀ ಇರಲ್ಲ, ಮತ್ತು ಅವ್ರು ಇದ್ರೆ ನಾ ಇರ್ತೀನಿ, ನಾ ಇಲ್ದ್ರೆ ಅವ್ರು ಇರಲ್ಲ. ನಾವು ಇಬ್ಬರು ಭೀ ಸಾಯ್ತಿದ್ರು, ಇಬ್ಬರು ಭೀ ಸಾಯ್ತಿದ್ರು, ಇಬ್ಬರು ಭೀ ಇರ್ತೇವೆ. ಇವೆರಡೇ ಡಿಸಿಷನ್ ನಾವು ನಮ್ಮ. ಈಗ ಯಾವ ರೀತಿ ಟಾರ್ಚರ್ ಆಗತ್ತೈತ್ರಿ? ಈಗ ನಾವು ಓಡಿ ಹೋಗಿದ್ದೇವೆ ಅಂತ ಕಿಡ್ನ್ಯಾಪ್ ಕೇಸ್ ಕೊಟ್ಟಾರ ಅವ್ರ ಮೇಲೆ. ಅದಕ್ಕೆ ಕಿಡ್ನ್ಯಾಪ್ ಅವ್ರು ಕೊಲ್ ಹಾಕ್ತಾ ಇಲ್ಲತ್ತಾರ. ನಾವು ಹಿಂಗೆ ಆಗೋದಿಲ್ಲ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಊರಿಗೆ ಮುಡ್ಬಿದಲ್ಲಿ ಹೋಗಿದ್ದಾರೆ, ಕೊಲ್ ಹಾಕೋದು. ಇಲ್ಲಿ ಹೋಗೋತನ ಚಾನ್ಸ್ ಇಲ್ಲ ರೀ ಸರ್, ಅಲ್ಲಿ ಹೋಗೋತನ. ನಾ ಗದ್ಲೆಗಾಂವ್ ಬಿದ್ದಕ್ಕಿದ್ದೀರಿ. ನಾವು ಮದುವೆ ಆಗಿದೆ. ನಾನು ಒಬ್ಬ ಹುಡುಗನ ಪ್ರೀತಿಸಿದ್ದೇನೆ. ಅವನು ಗುಂಡ್ರದಾನೆ ಇದ್ದಾನೆ, ಪ್ರವೀಣ್ ಅಂತ ಹೆಸರು ಅವನು. ನಾವು ಭಾಳ ಪ್ರೀತಿಸಿದ್ದೇನೆ, ಒಬ್ಬರೊಬ್ಬರಿಗೆ ಭಾಳ ಪ್ರೀತಿಸಿದ್ದೇವೆ. ಅದಕ್ಕೆ ನಮ್ಮ ಮನೆಯವರು ಇದು ಒಪ್ಪಲ್ದಾಗ ನಾವು ಓಡಿ ಬಂದಿದ್ದೇವೆ. ಅವ್ರ ಮನೆಯವ್ರು ಒಪ್ಪಿದ್ದಾರೆ, ಬಟ್ ನಮ್ಮ ಮನೆಯವ್ರು ಒಪ್ಪಿದಿಲ್ಲ. ಅದಕ್ಕೆ ನಾವು ಓಡಿ ಬಂದಿದ್ದೇವೆ. ಮದುವೆ ಆಗಿದೆ 3 ದಿನ ಮೊದಲೇ. ಕೋರ್ಟ್ ಮ್ಯಾರೇಜ್ 10 ದಿನ ಪೈಲೆ ಆಗ್ಯದ ರೀ. ಅದಕ್ಕೆ ನಾವು ಓಡಿ ಬಂದಿದ್ದೇವೆ. ನಮ್ಮ ಮನೆಯವ್ರು ಒಪ್ಪಲಾಗ್ಯಾರ. ನಂದು ಎಂಗೇಜ್ಮೆಂಟ್ ಆಗಿ ಈಗ 4 ತಿಂಗಳಾಗಿದೆ. ಅವ್ರು ಭೀ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ. ಓಡಿ ಹೋಗಿದ್ದಾರೆ ಅಲ್ಲತ್ತಾರ, ಮತ್ತು ಕಿಡ್ನ್ಯಾಪ್ ಮಾಡಿದಾರಲ್ಲತ್ತಾರ. ಅದಕ್ಕೆ ನಾವು ಓಡಿ ಬಂದಿದ್ದೆವು. ಮದುವೆ ಆಗಿದ್ದೆವು. ಈಗ ಮದುವೆ ಆಗ್ಯಾರಂತ ಅವ್ರು ನಮ್ಮ ಮೇಲೆ ಉಲ್ಟಾ ಕೇಸ್ ರಿಪೀಟ್ ಹಾಕ್ಲತ್ತಾರ. ಕೊಲ್ ಹಾಕೋದು ಇದು ಕೊಡ್ಲತ್ತಾರ ರೀ. ನಾ ಕೊಲ್ ಹಾಕಿದೆ ಅಂದ್ರೆ ನಾವು ಇಬ್ಬರು ಭೀ ಇರಲ್ಲ, ಮತ್ತು ಅವ್ರು ಇದ್ರೆ ನಾ ಇರ್ತೀನಿ, ನಾ ಇಲ್ದ್ರೆ ಅವ್ರು ಇರಲ್ಲ. ನಾವು ಇಬ್ಬರು ಭೀ ಸಾಯ್ತಿದ್ರು, ಇಬ್ಬರು ಭೀ ಸಾಯ್ತಿದ್ರು, ಇಬ್ಬರು ಭೀ ಇರ್ತೇವೆ. ಇವೆರಡೇ ಡಿಸಿಷನ್ ನಾವು ನಮ್ಮ. ಈಗ ಯಾವ ರೀತಿ ಟಾರ್ಚರ್ ಆಗತ್ತೈತ್ರಿ? ಈಗ ನಾವು ಓಡಿ ಹೋಗಿದ್ದೇವೆ ಅಂತ ಕಿಡ್ನ್ಯಾಪ್ ಕೇಸ್ ಕೊಟ್ಟಾರ ಅವ್ರ ಮೇಲೆ. ಅದಕ್ಕೆ ಕಿಡ್ನ್ಯಾಪ್ ಅವ್ರು ಕೊಲ್ ಹಾಕ್ತಾ ಇಲ್ಲತ್ತಾರ. ನಾವು ಹಿಂಗೆ ಆಗೋದಿಲ್ಲ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಊರಿಗೆ ಮುಡ್ಬಿದಲ್ಲಿ ಹೋಗಿದ್ದಾರೆ, ಕೊಲ್ ಹಾಕೋದು. ಇಲ್ಲಿ ಹೋಗೋತನ ಚಾನ್ಸ್ ಇಲ್ಲ ರೀ ಸರ್, ಅಲ್ಲಿ ಹೋಗೋತನ. ನಮ್ಮ ಬಸವಕಂಡ ತಾಲೂಕು ಗುಂಡ್ರು ಗ್ರಾಮದಾಗ ಇದ್ದೀನಿ ರೀ. ನಾವು ಒಂದು ಹುಡುಗಿ ಲವ್ ಮಾಡಿ ಮದುವೆ ಆಗೀನಿ. 1 ವರ್ಷದಿಂದ ಲವ್ ಮಾಡಿದ್ದೆ, ಮದುವೆ ಆಗೀನಿ. ಅವ್ರ ಫ್ಯಾಮ್ಲಿದಿಂದ ನಮ್ಗೆ ಟಾರ್ಚರ್ ಆಗ್ಯದ. ಇವತ್ತು ಪೊಲೀಸರು ತಲೆ ಕೆಡಿಸ್ಕೊಂಬಲಾಗ್ಯಾರ. ಅಲ್ಲಿ ಹೇಳಿದ್ರೆ ಅವರು ನಮ್ಮ ಫ್ಯಾಮಿಲಿಯವ್ರಿಗೆ ದಬಳಿಕೆ ಮಾಡತ್ತಾರ. ಅವರು ಮದುವೆ ಆಗಿದ್ದು ಇದು ಕಾಪಿ ಭೀ ಹಾಕಿದ ಅವರಿಗೆ. ಆದ್ರೆ ನಮ್ಮ ಫ್ಯಾಮಿಲಿದವ್ರಿಗೆ ಹೋಯ್ತು 2 ದಿನ ಸ್ಟೇಷನ್ದಾಗ ಕುಂಡ್ರಿಸ್ತಾರೆ ನಮ್ಮ ತಮ್ಮಗೆ. ಈಗ ಅವ್ರ ಅಪ್ಪ ಅಮ್ಮ ನೋಡು 4 ಎಕರೆ ಹೊಲ ಹೋಲಿ ನಿಮ್ಗೆ ಇಡಲ್ಲ, ನಿಮ್ಗೆ ಮರ್ಡರ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರ ಅಪ್ಪ ಅಮ್ಮ. ಇಷ್ಟು ಹೇಳ್ತಾರೆ ನೋಡ್ರಿ ಅವ್ರು. ಪ್ರೊಟೆಕ್ಷನ್ ಸಲಕ್ಕೆ ಬಂದ್ರೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತು ಮೇಡಮ್ಗೆ ಫೋನ್ ಮಾಡಿ ಹೇಳ್ಯಾರ ಇವರು. ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳ್ಯಾರ ರೀ. ಸರಿ, ಹೆಂಗೆ ಪರಿಚಯ ಆಯಿತು? ಅವ್ರು ಸರ್ ಹಾಸ್ಪಿಟಲ್ದಿಂದ ಪರಿಚಯ ಸರ್. ಹಿಂಗೆ ಒಬ್ರು ಆಕ್ಸಿಡೆಂಟ್ ಆಗಿತ್ತು, ಕಾಲು ಮುರಿದ ಸಲ ಹಾಸ್ಪಿಟ್ಲಿಗೆ ಒಯ್ದಿದ್ದ. ಅದರಿಂದ ಅವ್ರು ಹಂಗೆ ಪರಿಚಯ ಅದ್ರ ಮುಂದೆ.